ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶಿವಾಜಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯ 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪರಿಸ್ಥಿತಿ ಉದ್ವಿಗ್ನವಾಗಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆಯ 3 ಕಡೆಗಳಲ್ಲಿ ನಿಷೇಧಾಜ್ಞೆ ಜಾರಿ. ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಬಿಎನ್ಎಸ್ ಸೆಕ್ಷನ್ 163ರ ಅಡಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಬಾಗಲಕೋಟೆಯ ಎಸ್ಪಿ ಸಂತೋಷ್ ಅವರು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಮೂಕಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಮೂಕಿ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಹಾಗಾಗಿನೇ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಏನಾಗ್ತಾ ಇದೆ ಅಂತ ಹೇಳಿ ಸದ್ಯದ ಬೆಳವಣಿಗೆಗಳು? ಒಂದು ಬೃಹತ್ ಭಾವಚಿತ್ರದ ಮೆರವಣಿಗೆ ನಡೆಸುವಂಥ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಮೆರವಣಿಗೆ ಅಂತಿಮ ಹಂತ ತಲುಪುತ್ತಾ ಇತ್ತು. ಅಂದರೆ ಕೊತ್ತಲೇಶ್ವರ ದೇವಸ್ಥಾನದಿಂದ ಆರಂಭವಾದಂಥ ಮೆರವಣಿಗೆ ಪುನಃ ವಿವಿಧ ಪ್ರಮುಖ ರಸ್ತೆ ಹಾಗೂ ಸರ್ಕಲ್ಗಳಲ್ಲಿ ಸಂಚರಿಸಿ ನಂತರ ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದು ಮುಕ್ತಾಯವಾಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಪಂಕಾ ಮಸೀದಿ ಅಂತೇನಿದೆ, ಆ ಒಂದು ಸಂದರ್ಭದಲ್ಲಿ ಬಂದಂಥ ಒಂದು ಪರಿಸ್ಥಿತಿಯಲ್ಲಿ ಅವಘಡ ಸಂಬಂಧಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಲ್ಲು ತೂರಾಟ ಆಗಿ ಹಾಗೂ ಚಪ್ಪಲಿ ಎಸೆತ ಕೂಡ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳದಲ್ಲಿ ಸಂಪೂರ್ಣವಾದಂಥ ಬಿಗುವಿನ ವಾತಾವರಣ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಒಂದು ಕಲ್ಲು ತೂರಾಟದಲ್ಲಿ ಎಸ್ ಪಿ ಅವರ ತಲೆಗೂ ಕೂಡ ಗಾಯ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಒಬ್ಬ ಹಿಂದೂ ಕಾರ್ಯಕರ್ತನಿಗೂ ಕೂಡ ಗಾಯ ಆಗಿ ಆತ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸದ್ಯ ನಾನು ಬಾಗಲಕೋಟೆಯ ಪಂಕಾ ಮಸೀದಿ ವ್ಯಾಪ್ತಿ ಪ್ರದೇಶದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಇದೇ ಪಂಕಾ ಮಸೀದಿ. ಇದೇ ಒಂದು ಘಟನೆಗೆ ಇಂಥ ಒಂದು ಕಲ್ಲು ತೂರಾಟ ಮತ್ತು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಈಗೇನು ದೃಶ್ಯದಲ್ಲಿ ಇಲ್ಲಿ ಕಾಣ್ತಾ ಇದೆ, ಈ ಭಾಗದಲ್ಲಿ ಇನ್ನೇ ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗಿರ್ತಾರೆ, ಒಂದನೇ ಕೊಮ್ಮಿನ ಜನರು. ಅವರು ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಟುಗಳು ತುಂಬಾ ಪ್ರಚೋದನಾತ್ಮಕವಾಗಿ ಮಾತನಾಡುವಂಥದ್ದಾಗಿರುವಂಥದ್ದು ಇಂಥವೆಲ್ಲ ಮಾಡಿಕೊಂಡು ಆ ಭಾಗದಿಂದ ಒಂದು ಕಲ್ಲು ತೂರಿ ಬರುತ್ತೆ. ನಂತರ ಒಂದು ಚಪ್ಪಲಿ ಎಸೆತ ಆಗುತ್ತೆ. ಅದೇ ಒಂದು ಗಲಾಟೆಗೆ ಸಂಪೂರ್ಣ ಕಾರಣವಾಗಿ ಸ್ಥಳದಲ್ಲಿ ತುಂಬಾ ಉದ್ವಿಗ್ನ ಪರಿಸ್ಥಿತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಪರಸ್ಪರ ವಾಗ್ವಾದ ಆಗುತ್ತೆ. ಅಥವಾ ಪರಿಸ್ಥಿತಿ ತಿಳಿ ಮಾಡೋಕ್ಕೆ ಬಂದಂಥ ಪೊಲೀಸರ ಜೊತೆಗೂ ಕೂಡ ಹಿಂದೂ ಕಾರ್ಯಕರ್ತರು ವಾಗ್ವಾದವನ್ನು ಮಾಡ್ತಾರೆ ಮತ್ತು ಅವ್ರನ್ನ ಯಾರು ಕಲಿಸಿದ್ದಾರೆ, ಯಾರು ಚಪ್ಪಲಿ ಎಸೆದಿದ್ದಾರೆ ಅವ್ರನ್ನ ತಕ್ಷಣ ಬಂಧಿಸಬೇಕು ಅಂತಂದು ಹೇಳಿಕೊಂಡು ಒತ್ತಾಯವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸದ್ಯದ ಮಟ್ಟಿಗೆ ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 24 ಮಧ್ಯರಾತ್ರಿವರೆಗೂ ಕೂಡ ಈಗಾಗಲೇ BNS 163 ನಿಷೇಧಾಜ್ಞೆಯನ್ನು ಕೂಡ ಬಾಗಲಕೋಟೆ ಉಪವಿಭಾಗಾಧಿಕಾರಿ ಆದಂಥ ಸಂತೋಷ್ ಜಾಕ್ಲಾ ಸರ್ ಅವರು ಜಾರಿ ಮಾಡಿರುವಂಥದ್ದು. ಮತ್ತು ಸ್ಥಳದಲ್ಲಿ ಯಾರು ಕೂಡ 4 ಜನಕ್ಕಿಂತ ಹೆಚ್ಚಿನ ಜನ ಓಡಾಡುವಂತಿಲ್ಲ, ಯಾವುದೇ ಸಭೆ ಸಮಾರಂಭಗಳನ್ನು ಅನುಮತಿ ಇಲ್ಲದೆ ಮಾಡುವಂತಿಲ್ಲ, ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಓಡಾಡುವಂತಿಲ್ಲ ಎಂದು ನಿಷೇಧಾಜ್ಞೆಯಲ್ಲಿ ಕಂಡೀಷನ್ ಹಾಕಲಾಗಿರುವಂಥದ್ದು. ಮತ್ತು ಸ್ಥಳದಲ್ಲಿ ಸಂಪೂರ್ಣವಾಗಿ ಕಾಕಿ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಿದ್ವಿ DR ವ್ಯಾನ್ ತುಕಡಿಗಳು, ಅಂದರೆ ಸುಮಾರು 5 ರಿಂದ 6 DR ವಾಹನಗಳು. ಅದರ ಜೊತೆಗೆ ಬಾಗಲಕೋಟೆ ಅಷ್ಟೇ ಬಾಗಲಕೋಟೆ ಸುತ್ತಮುತ್ತಲಿನ ವಿವಿಧ ಠಾಣೆಗಳಿಂದ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಕಾನ್ಸ್ಟೇಬಲ್ಗಳು ಎಲ್ಲರೂ ಕೂಡ ಬಂದು ಜಮಾವಣೆಯಾಗಿದ್ದಾರೆ. ಈ ದೃಶ್ಯದಲ್ಲಿ ಕೂಡ ನಾವು ನಿಂತಿದ್ದೀವಿ, ತೋರಿಸ್ತಾ ಇದ್ವಿ. ಈಗಾಗಲೇ ಬಂದು ಪೊಲೀಸರು ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ, ಅಂದರೆ ಒಂದು ಕಡೆ ಪಂಕಾ ಮಸೀದಿ ಆಗಿರ್ಬೋದು, ಇನ್ನೊಂದು ಕಡೆ ಕೊತ್ತಲೇಶ್ವರ ದೇವಸ್ಥಾನ ಆಗಿರ್ಬೋದು, ಎರಡು ಕಡೆಯಲ್ಲೂ ಕೂಡ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕಲ್ಪಿಸಿ ಮತ್ತೆ ಇಂಥ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಮಧುಸೂರಿ, ಧನ್ಯವಾದ ತಮ್ಮ ಮಾಹಿತಿಗಾಗಿ.